ಭಾರತೀಯ ಆರ್ಥಿಕ ಸುದ್ದಿಯ 8 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಕಲ್ಪನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಇರಾನ್ ಉದ್ವಿಗ್ನತೆಯಿಂದ ತೈಲ ಏರಿಕೆ. ಸೆನ್ಸೆಕ್ಸ್ ನಿಫ್ಟಿ 2% ಹೆಚ್ಚು ಕುಸಿತ. ಸೆನ್ಸೆಕ್ಸ್ 76,503.60 ರಲ್ಲಿ ಮುಚ್ಚಲ್ಪಟ್ಟಿತು. 2.15% ಕುಸಿತ ಕಂಡಿತು. ನಿಫ್ಟಿ 50 ಕೂಡ 23,882.05ಕ್ಕೆ ಇಳಿದು 2.12% ನಷ್ಟ ದಾಖಲಿಸಿತು. ತೈಲ ಬೆಲೆ ಏರಿಕೆ ಮತ್ತು ಇರಾನ್ ಉದ್ವಿಗ್ನತೆಯಿಂದ ನಿಫ್ಟಿ ಬ್ಯಾಂಕ್ 56,742.60ಕ್ಕೆ ಕುಸಿದು 2.51% ನಷ್ಟ ಅನುಭವಿಸಿತು. ಟ್ರಂಪ್ ಇರಾನ್ ಶಾಂತಿ ಒಪ್ಪಂದ ರದ್ದು. ಕಚ್ಚಾ ತೈಲ 5% ಏರಿಕೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇರಾನ್ ಕದನ ವಿರಾಮ ಒಪ್ಪಂದ ರದ್ದು ಘೋಷಿಸಿದ ಬಳಿಕ ಕಚ್ಚಾ ತೈಲ ಬೆಲೆ 5.41% ಏರಿ $74 ಮತ್ತು 25 ಸೆಂಟ್ಗೆ ತಲುಪಿತು. ಈ ಏರಿಕೆಯಿಂದ ಭಾರತೀಯ ಮಾರುಕಟ್ಟೆ ಭಾರೀ ಕುಸಿತ ಕಂಡಿತು ಮತ್ತು ರೂಪಾಯಿ 1 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿಯಿತು. ತೈಲ ಏರಿಕೆಯಿಂದ ರೂಪಾಯಿ 1 ತಿಂಗಳ ಕನಿಷ್ಠಕ್ಕೆ. USD/INR 95.56. ಟ್ರಂಪ್ ಇರಾನ್ ನೀತಿ ಬದಲಾವಣೆ ನಂತರ ತೈಲ ಬೆಲೆ ಏರಿಕೆಯಿಂದ $95 ಮತ್ತು 56 ಪೈಸಾಕ್ಕೆ 0.05% ಕುಸಿದು ಮುಚ್ಚಲ್ಪಟ್ಟಿತು. ಮಿಂಟ್ ಸಮೀಕ್ಷೆಯ ಅರ್ಥಶಾಸ್ತ್ರಜ್ಞರು ರೂಪಾಯಿ ಸಮೀಪದ ಅವಧಿಯಲ್ಲಿ 94ರಿಂದ 96 ನಡುವೆ ಉಳಿಯಲಿದೆ ಎಂದು ಅಂದಾಜಿಸಿದ್ದಾರೆ. ವ್ಯಾಪಕ ಮಾರಾಟದಿಂದ ಮಾರುತಿ, ಕೋಟಕ್, HUL ಅಗ್ರ ನಷ್ಟಕಾರರ ಪಟ್ಟಿಯಲ್ಲಿ. ಮಾರುತಿ ಸುಜುಕಿ 4.04% ಕುಸಿದು $13,951 ಮತ್ತು 0 ಪೈಸಾರಲ್ಲಿ ಮುಚ್ಚಲ್ಪಟ್ಟಿತು. HUL 3.30% ಇಳಿದು $2,135 ಮತ್ತು 80 ಪೈಸಾಕ್ಕೆ. ಕೋಟಕ್ ಬ್ಯಾಂಕ್ 3.04% ನಷ್ಟದೊಂದಿಗೆ $370 ಮತ್ತು 10 ಪೈಸಾಕ್ಕೆ ತಲುಪಿತು. ಬಜಾಜ್ ಫೈನಾನ್ಸ್ 3.08% ಮತ್ತು ITC 2.81% ಕುಸಿತ ದಾಖಲಿಸಿದವು. NSE ಕುಸಿತದ ನಡುವೆ NYSEನಲ್ಲಿ ಇನ್ಫೋಸಿಸ್ ADR 3.58% ಏರಿಕೆ. ಇನ್ಫೋಸಿಸ್ NYSEನಲ್ಲಿ $11 ಮತ್ತು 27 ಸೆಂಟ್ಗೆ 3.58% ಏರಿಕೆ ದಾಖಲಿಸಿತು. ಆದರೆ NSEನಲ್ಲಿ $1,069 ಮತ್ತು 30 ಪೈಸಾಕ್ಕೆ 0.23% ಸಣ್ಣ ಕುಸಿತ ಕಂಡಿತು. ದೇಶೀಯ ಮಾರುಕಟ್ಟೆ ಕಾರ್ಯಕ್ಷಮತೆಗೆ ವ್ಯತಿರಿಕ್ತವಾಗಿ ವಿದೇಶಿ ಹೂಡಿಕೆದಾರರ ವಿಶ್ವಾಸ ಎದ್ದು ಕಾಣಿಸಿತು. ತೈಲ ಪ್ರಾಬಲ್ಯದ ನಡುವೆ ಚಿನ್ನ, ಬೆಳ್ಳಿ ಕುಸಿತ. ಚಿನ್ನ 1.67% ಕುಸಿದು $4,076 ಮತ್ತು 10 ಸೆಂಟ್ಗೆ ಮತ್ತು ಬೆಳ್ಳಿ 2.69% ಇಳಿದು $59 ಮತ್ತು 29 ಸೆಂಟ್ಗೆ ತಲುಪಿತು. ಇರಾನ್ ನಿರ್ಬಂಧಗಳ ಆಘಾತದಿಂದ ಹೂಡಿಕೆದಾರರ ಗಮನ ಕಚ್ಚಾ ತೈಲದತ್ತ ಹೊರಳಿ ಅಮೂಲ್ಯ ಲೋಹಗಳ ಮಾರಾಟ ತೀವ್ರಗೊಂಡಿತು. ಭಾರತ ಕಂಪನಿಗಳು ಹಣಕಾಸು ಹೂಡಿಕೆ ಹೆಚ್ಚಿಸುತ್ತಿವೆ. ಕಾರ್ಖಾನೆ ಬಂಡವಾಳ ಸ್ಥಗಿತ. ಭಾರತೀಯ ಕಾರ್ಪೊರೇಟ್ ಲಾಭಗಳು ಉತ್ತಮವಾಗಿದ್ದರೂ ಹೊಸ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳ ಬದಲು ಹಣಕಾಸು ಹೂಡಿಕೆಗಳತ್ತ ಹರಿಯುತ್ತಿದೆ. ಈ ಪ್ರವೃತ್ತಿ ದೀರ್ಘಾವಧಿ ಉತ್ಪಾದನಾ ಸಾಮರ್ಥ್ಯ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಎಂಬ ಕಳವಳ ಮೂಡಿದೆ. ವಿದೇಶಿ ಹೂಡಿಕೆದಾರರ ನೋಂದಣಿ ಶುಲ್ಕ ಭಾರತೀಯ ರೂಪಾಯಿಯಲ್ಲಿ ಪಾವತಿ. ಸೆಬಿ ಆದೇಶ. ಸೆಬಿ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ನೋಂದಣಿ ಶುಲ್ಕವನ್ನು ಭಾರತೀಯ ರೂಪಾಯಿಯಲ್ಲಿ ಪಾವತಿಸಬೇಕೆಂದು ನಿಯಮ ತಿದ್ದುಪಡಿ ಮಾಡಿದೆ. ಈ ನಿಯಂತ್ರಕ ಬದಲಾವಣೆ ಪ್ರಕ್ರಿಯೆ ಸರಳೀಕರಣ ಮತ್ತು ಬಂಡವಾಳ ಮಾರುಕಟ್ಟೆ ವ್ಯವಹಾರಗಳಲ್ಲಿ ರೂಪಾಯಿ ಬಳಕೆ ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ಹೆದ್ದಾರಿ ನಿರ್ಮಾಣಕ್ಕೂ ಮೊದಲು ಟೋಲ್ ದರ ನಿಗದಿ. ಸರ್ಕಾರ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೆದ್ದಾರಿ ನಿರ್ಮಾಣ ಆರಂಭಕ್ಕೂ ಮುನ್ನ ಟೋಲ್ ದರ ಮತ್ತು ಪ್ಲಾಜಾ ಸ್ಥಳಗಳನ್ನು ಅಂತಿಮಗೊಳಿಸಲು ಮುಂದಾಗಿದೆ. ನಿರ್ಮಾಣ ಮುಗಿದ ಬಳಿಕ ದುಬಾರಿ ಮರುವಿನ್ಯಾಸ ಮತ್ತು ವಿವಾದಗಳನ್ನು ತಡೆಯುವ ಉದ್ದೇಶ ಹೊಂದಿದೆ. ಕಾಲ್ಟ್ ಫಿಟ್ IPO. ಹೃತಿಕ್ ರೋಷನ್ 6.33 ಲಕ್ಷ ಷೇರು ಮಾರಾಟ ಮಾಡಲಿದ್ದಾರೆ. ನಟ ಹೃತಿಕ್ ರೋಷನ್ ಕಾಲ್ಟ್ ಫಿಟ್ ಅನ್ನು ಬರಲಿರುವ IPOನಲ್ಲಿ 6.33 ಲಕ್ಷ ಷೇರುಗಳನ್ನು ಮಾರಾಟ ಮಾಡಲು ಯೋಜಿಸಿದ್ದಾರೆ. ಈ IPO $3,500 ರಿಂದ $4,000 ಕೋಟಿ ಸಂಗ್ರಹದ ಗುರಿ ಹೊಂದಿದ್ದು ಫಿಟ್ನೆಸ್ ವಲಯದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹೂಡಿಕೆದಾರರ ಆಸಕ್ತಿ ಸೆಳೆಯುವ ನಿರೀಕ್ಷೆಯಿದೆ. BSE ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 76,502.15%. 1,677 PTS. ರಿಲಯನ್ಸ್ 1,275.902.48%. TCS 2,057.501.84%. HDFC ಬ್ಯಾಂಕ್ 810.302.29%. ಇನ್ಫೋಸಿಸ್ 1,069.300.23%. SBI 1,016.902.04%. ICICI ಬ್ಯಾಂಕ್ 1,380.602.41%. ಅತಿ ಹೆಚ್ಚು ಲಾಭ. ಇನ್ಫೋಸಿಸ್ 0.23%.
ಅತಿ ಹೆಚ್ಚು ನಷ್ಟ. ರಿಲಯನ್ಸ್ 2.48%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4076.101.67% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,25,222 ರೂಪಾಯಿ ಪ್ರತಿ 10 ಗ್ರಾಂಗೆ. ಆಯಾರಾರ 1.67% ಕುಸಿದಿದೆ. ಹಿಂದಿನ ಮುಕ್ತಾಯ $4,145 ಮತ್ತು 30 ಸೆಂಟಿಗೆ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 59.292.69% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,821 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 2.69% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 93 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ನವದೆಹಲಿ $942 ರೂಪಾಯಿ ಮತ್ತು 0 ಪೈಸಾ, 2,930 ರೂಪಾಯಿ ಮತ್ತು 0 ಪೈಸಾ. ಮುಂಬೈ $941 ರೂಪಾಯಿ ಮತ್ತು 50 ಪೈಸಾ, 2,885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 3,106 ರೂಪಾಯಿ ಮತ್ತು 0 ಪೈಸಾ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 3,021 ರೂಪಾಯಿ ಮತ್ತು 0 ಪೈಸಾ. ಹೈದರಾಬಾದ್ $994 ರೂಪಾಯಿ ಮತ್ತು 0 ಪೈಸಾ, 3,191 ರೂಪಾಯಿ ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 3,128 ರೂಪಾಯಿ ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 24.255.41% ಪ್ರತಿ ಬ್ಯಾರಲ್ಗೆ ರಹವೋಯೆ. ಕಾರಾರ 5.41% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $20 ಮತ್ತು 44 ಸೆಂಟಿಗೆ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ಡಿನಿಂದ INR ಲೈವ್ ವಿನಿಮಯ ದರ. USR 95.560.05%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.05% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 60 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.